ಆತ್ಮೀಯ ಬಂಧುಗಳು ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಕಬ್ಬಾಳಮ್ಮನ ಲೊಕೇಶನ್ ಕಳಿಸಿ ಅಂತ ತುಂಬ ಜನ ಮೆಸೇಜ್ ಹಾಕಿದ್ರ. ಈ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ ನೋಡಿ. ನಿಮಗೆ ಜಿಗಣಿ ರೋಡು ಆನೇಕಲ್ ರೋಡಿಂದ ಬಂದೆ. ಇಲ್ಲಿ ಇದೆ ನೋಡಿ ತಟ್ಟೆಕೆರೆ ಹತ್ರದಿಂದ ಲೆಫ್ಟ್ ಎತ್ಕೊಂಡ್ರೆ ಇಲ್ಲಿಂದ ಕೇವಲ 2 ಕಿಲೋಮೀಟ್ರ್ ಅಷ್ಟೇ ಅಮ್ಮನ ಗುಡಿ. ಹಾಗೆ ಬನ್ನಿ ಈ ದೇವಿಯ ವಿಶೇಷತೆಯನ್ನು ತಿಳಿಯೋಣ. ನಿಜ ಹೇಳ್ತೀನಿ, ಈ ದೇವಿ ಹತ್ರ ಬಂದರೆ ಯಾರಿಗೂ ಏನು ಕೆಟ್ಟೋದಾಗಿಲ್ಲ. ಒಪಿನಿಯನ್ ಇದೆ, ಇದ್ರ ಬಗ್ಗೆ ತಿಳಿಸ್ತೀರಾ? ತಿಳಿಸೋಕ್ಕೆ ಅವಶ್ಯಕತೆ ಅಂತ ತಿಳಿಸ್ತೀನಿ. ಆದರೆ ಪ್ರತ್ಯಕ್ಷವಾಗಿ ಏನಾಗಿದೆ ಅಂತಂದರೆ ದೇವಸ್ಥಾನಕ್ಕೆ ಕಬ್ಬಾಳಲ್ಲಿ ಇದ್ದು ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೂ ಹೆಚ್ಚು ಕಮ್ಮಿ ಏನಿಲ್ಲ. ಇಲ್ಲಿ ಅಮ್ಮನ ಆಹ್ವಾನ ಇದೆ, ಕೇಳೋಂಥ ಪರಿಸ್ಥಿತಿ ಇದೆ. ಮತ್ತು ಏನಾಗಿದೆ, ಇದು ಅದಾದ ಕಡೆ ಉದ್ಭವ ಆಗಿರೋ ದೇವಸ್ಥಾನ. ಇದು ಚಿಕ್ಕದರಿಂದ ಅದು ಉತ್ತ ಇದೆ, ಒಂದು ಮೇಲ್ಗಡೆ ಉತ್ತ ಇದೆ, ಉತ್ತರದಿಂದ ಕೆಳಗಡೆ ಅಮ್ಮ ಆಹ್ವಾನೆ ಆಗಿ ಇಲ್ಲಿ ಬೇವಿನ ಮರಕ್ಕೆ ಬಂದು ಬೇವಿನ ಮರದಿಂದ ಅದು ಗರ್ಭಗುಡಿಗೆ ಸೇರ್ಕೊಂಡಿದ್ದು. ಅವಾಗಿಂದನೂ ಒಂದು ಸಾಧನೆ ಮಾಡ್ಕೊಂಡ್ಬಂದಿರೋದು. ಸ್ಟಾರ್ಟಿಂಗಲ್ಲಿ ಒಂದು 3 ಜನ ಬರ್ತಾಯಿದ್ರು, ಇವಾಗ ಸ್ವಲ್ಪ ಜನ ಜಾಸ್ತಿ ಆಗಿದ್ದಾರೆ. ಮತ್ತು ಇಲ್ಲೇನು ಅಂದರೆ ಇಲ್ಲಿ ಯಾರ ಹತ್ರನೂ ಏನು ಅವಶ್ಯಕತೆ ಇಲ್ದಿರೋ ಥರ ಮಾಡ್ಕೋತೀವಿ ನಾವು. ಅವ್ರಿಗೆ ಏನು ಬೇಕಾದ್ರು ಕೇಳ್ತಾರೆ, ಅದು ಏನು ಬೇಕೋ ಮಾಡ್ತಾರೆ. ಇದು ಬೆಳವಣಿಗೆ ಅನ್ನೋದು ತುಂಬ. ಈ ದೇವಿಯ ಒಪಿನಿಯನ್ನು ನಾನು ಎಲ್ಲರ ಹತ್ರ ಕೇಳಿ ತಿಳ್ಕೊಂಡೆ. ಈ ದೇವಿ ಮುಂದೆ ಬಂದು ಕೂತ್ಕೊಂಡ್ರೆ ಸಾಕು, ನಿಮಗೆ ಒಳ್ಳೆಯದು ಕೆಟ್ಟದ್ದು ನಿಮ್ಮ ಲೈಫಲ್ಲಿ ಏನಾಗಿದೆ ಎಲ್ಲನೂ ಆ ದೇವಿನೇ ಹೇಳುತ್ತೆ. ನೀವು ಬಂದು ಅದ್ರ ಮುನ್ಗಡೆ ಕೂತ್ಕೊಂಡ್ರೆ ಸಾಕು. ಹಾಗೆ ಚಿಕ್ಕ ಒಪಿನಿಯನ್. ಭಕ್ತರ ನಮಸ್ಕಾರ. ಈ ದೇವ್ರ ಬಗ್ಗೆ ಒಂದು ಸ್ವಲ್ಪ ಜನಗಳಿಗೆ ತುಂಬ ಒಪಿನಿಯನ್ ಇದೆ, ಇದ್ರ ಬಗ್ಗೆ ಒಂದು ತಿಳಿಸ್ತೀರಾ? ತಿಳಿಸೋಕ್ಕೆ ಅವಶ್ಯಕತೆ ಅಂತ ತಿಳಿಸ್ತೀನಿ. ಆದರೆ ಪ್ರತ್ಯಕ್ಷವಾಗಿ ಏನಾಗಿದೆ ಅಂತಂದರೆ ದೇವಸ್ಥಾನಕ್ಕೆ ಕಬ್ಬಾಳಲ್ಲಿ ಇದ್ದು ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೂ ಹೆಚ್ಚು ಕಮ್ಮಿ ಏನಿಲ್ಲ. ಇಲ್ಲಿ ಅಮ್ಮನ ಆಹ್ವಾನ ಇದೆ, ಕೇಳೋಂಥ ಪರಿಸ್ಥಿತಿ ಇದೆ. ಮತ್ತು ಏನಾಗಿದೆ, ಇದು ಅದಾದ ಕಡೆ ಉದ್ಭವ ಆಗಿರೋ ದೇವಸ್ಥಾನ. ಇದು ಚಿಕ್ಕದರಿಂದ ಅದು ಉತ್ತ ಇದೆ, ಒಂದು ಮೇಲ್ಗಡೆ ಉತ್ತ ಇದೆ, ಉತ್ತರದಿಂದ ಕೆಳಗಡೆ ಅಮ್ಮ ಆಹ್ವಾನೆ ಆಗಿ ಇಲ್ಲಿ ಬೇವಿನ ಮರಕ್ಕೆ ಬಂದು ಬೇವಿನ ಮರದಿಂದ ಅದು ಗರ್ಭಗುಡಿಗೆ ಸೇರ್ಕೊಂಡಿದ್ದು. ಅವಾಗಿಂದನೂ ಒಂದು ಸಾಧನೆ ಮಾಡ್ಕೊಂಡ್ಬಂದಿರೋದು. ಸ್ಟಾರ್ಟಿಂಗಲ್ಲಿ ಒಂದು 3 ಜನ ಬರ್ತಾಯಿದ್ರು, ಇವಾಗ ಸ್ವಲ್ಪ ಜನ ಜಾಸ್ತಿ ಆಗಿದ್ದಾರೆ. ಮತ್ತು ಇಲ್ಲೇನು ಅಂದರೆ ಇಲ್ಲಿ ಯಾರ ಹತ್ರನೂ ಏನು ಅವಶ್ಯಕತೆ ಇಲ್ದಿರೋ ಥರ ಮಾಡ್ಕೋತೀವಿ ನಾವು. ಅವ್ರಿಗೆ ಏನು ಬೇಕಾದ್ರು ಕೇಳ್ತಾರೆ, ಅದು ಏನು ಬೇಕೋ ಮಾಡ್ತಾರೆ. ಇದು ಬೆಳವಣಿಗೆ ಅನ್ನೋದು ತುಂಬ ಕಮ್ಮಿ ಇರೋದ್ರಿಂದ ಜನಗಳಿಗೆ ವಾತಾವರಣಕ್ಕೆ ಒಬ್ಬರಿಂದ ಒಬ್ಬರು ಸೃಷ್ಟಿ ಮಾಡಿಕೊಂಡು ಅದನ್ನು ಸೃಷ್ಟಿ ಏನು ಅಂದರೆ ಸೃಷ್ಟಿ ಆಗಿರೋದ್ರಿಂದ ಆ ಬಾಯಿಂದ ಬಾಯಿಗೆ ಬಿದ್ದು ಇಲ್ಲಿ ದೇವಸ್ಥಾನ ಆಗಿರೋದು. ಅದಾಗ ನಾವು ಈಗ ವಿಡಿಯೋ ಮಾಡಿ ಹಾಡೆ ಮಾಡಿ ಯಾವುದೂ ಹಾಕಿಲ್ಲ. ಇವತ್ತು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಸತ್ಯವಾಗಿ ಒಂದು ಮೆರೆಸೋ ಕೆಲಸ ಅಮ್ಮಂದಿರೋದ್ರಿಂದ ಅಮ್ಮನ ಬೆಳವಣಿಗೆ ಅನ್ನೋದು ಕಂಡಾಗ ಮತ್ತು ಸುಳ್ಳು ಅದು ಇದು ಅಂತಾರಲ್ವ, ಅದಕ್ಕೋಸ್ಕರ ಒಂದು ಪ್ರತ್ಯೇಕ ದೇವಸ್ಥಾನ ಮಾಡಿ ಅಲ್ಲಿ ಏನು ಕಷ್ಟ ಸುಖಕ್ಕೆ ಹೇಳಿ ಭಾಗಿಯಾಗ್ತಾರೆ. ಅದಕ್ಕೆ ನಮ್ಮ ಪೂಜಾರಪ್ಪನ ಹತ್ರ ಮಾತಾಡೋ ಬದಲಾಗಿ ದೇವಿ ಆಹ್ವಾನ ಆದಾಗ ಅವ್ರ ಹತ್ರ ಮಾತಾಡೋವಂಥ ಅಭ್ಯಾಸ ಇದೆ. ಇಲ್ಲಿ ಮತ್ತೆ ಏನಾಗಿದೆ, ಇಲ್ಲಿ ಪೇಕ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ತುಂಬ ಜನ ಅದನ್ನು ಮಾಡ್ತಾ ಇರ್ತಾರಲ್ವ, ಅದನ್ನು ಇಲ್ಲಿ ಯಾರು ಮಾಡಲ್ಲ. ಅದೆಲ್ಲ ಕಮ್ಮಿ ಜನ ಬಿಡಿ ಇದೆ. ಅದು ಯಾಕೆಂದರೆ ಇದನ್ನು ಡೈರೆಕ್ಟಾಗಿ ಹೇಳ್ತೀನಿ ಅಂದರೆ, ಇವತ್ತು ನೀವು ಪರಿಚಯ ಆಗಿದ್ರಿ ನನಗೆ ಅಂತಂದರೆ ಅದು ಅಮ್ಮನಿಂದ. ನೀವು ಯಾರೋ ನಾವ್ಯಾರು ಎಲ್ಲಿದ್ದೋ ಗೊತ್ತಿಲ್ಲ. ಈ ದೇವಿ ಆಹ್ವಾನ ಆಗುತ್ತೆ ಅಂದಾಗ ನಿಮಗೊಂದು ಕೃತಜ್ಞತೆ ಅಂತ ಇದ್ದಾಗ ಅಲ್ಲಿ ಬಂದು ನೋಡಿದಾಗ ಪರಿಸ್ಥಿತಿ ಆ ಥರ ಇದ್ದಾಗ ಅಳವಡಿಕೆ ಆಗಿರೋ ದೇವಸ್ಥಾನ ಇದು. ಮತ್ತು ಪ್ರಚಾರ ಮಾಡಿ ಮತ್ತೆ ಏನೋ ಮಾಡ್ತಾರೆ ಅಂತ ಅನ್ನೋ ಕಲ್ಪನೆ ಜನಗಳಿಗೆ ಒಂದು ಸ್ವಲ್ಪ ಎದುರುತ್ರ ಕೊಡಬೇಕು ಅಂತ ಇದು ದೇವಸ್ಥಾನ ಮಾಡಿರೋದು. ಅವರೇ ಬಂದಿರೋ ಭಕ್ತರುಗಳು ಇಲ್ಲಿ. ಹೌದು, ಅವ್ರು ಬಂದಿರೋದು. ಇವಾಗ ಎಲ್ಲ ಬಂದಿರ್ತಾರಲ್ವ, ಅವ್ರಿಗೆಲ್ಲ ಒಂದು ಅಭ್ಯಂತ ತಿಳ್ಕೊಳ್ಳಿ, ಕೇಳಿ ಅವ್ರನ್ನ, ಅವ್ರು ಉತ್ತರ ಕೊಡ್ತಾರೆ ಅದಕ್ಕೆ. ಯಾಕಂದ್ರೆ ನಾವು ಕರೆದಿ ಬನ್ನಿ ನೀವು ಏನೋ ಮಾಡ್ತೀನಿ ಅದೆಲ್ಲ ಯಾವುದೂ ಇಲ್ಲ. ಇಲ್ಲಿ ಯಾವುದೂ ಟಿ ವಿಗೂ ಕೊಡಲಿಲ್ಲ, ಯಾವುದಕ್ಕೂ ಏನಕ್ಕೂ ಮಾಡಲಿಲ್ಲ. ಅದು ಉದ್ದೇಶ ಏನಾಗಿದೆ ಅಂದರೆ ನಿಮ್ಮಿಂದ ಪ್ರಚಾರ ಆಗಬೇಕು ಅಂತ ನಮಗೊಂದು ಉದ್ದೇಶ ಇತ್ತೇನೋ, ಅಮ್ಮನ ಕಡೆಯಿಂದ ಆಹ್ವಾನ ಇತ್ತೇನೋ, ಅದು ಮಾಡಿರೋದ್ರಿಂದ ನಮಗೂ ಖುಷಿ. ಯಾಕಂದರೆ ಒಂದು ರೀತಿ ಒಳ್ಳೇದಾಗುತ್ತೆ ಜನಗಳಿಗೆ ಅಂತ ಅಂದಾಗ ಅದನ್ನು ಸತ್ಯ ಅಸತ್ಯಗಳು ತಿಳ್ಕೊಳ್ಳೋ ಕೆಲಸ ಇರುತ್ತೆ. ಅಭಿವೃದ್ಧಿ ಅನ್ನೋದು ಒಳ್ಳೆ ಮಾರ್ಗ ಬೇಕು ಅಂದಾಗ ಅದು ಸಿಗುತ್ತೆ. ಮತ್ತು ಸಂಕಷ್ಟ ಅನ್ನೋದು ತುಂಬ ದೊಡ್ಡದು ವಿಚಾರ. ದೇವ್ರಂದ್ಮೇಲೆ ದೆವ್ವ ಇದ್ದೇ ಇದ್ದಾಗ ಆ ದೇವ್ರಿಗೆ ಏನು ಬೇಕೋ ಅದನ್ನು ಫಲಿತಾಂಶ ಕೊಡೋದಿರೋ ಜನಗಳ ಜೊತೆ ಹೋಗಿ ಹೇಳಕ್ಕೆ ಹೋದರೆ ಕಷ್ಟ ಆಗುತ್ತೆ. ದೇವ್ರಿಗೆ ಅಂತ ಒಂದು ಸ್ಥಾನ ಇದೆಯಲ್ಲ, ಆ ಸ್ಥಾನ ಕೊಟ್ಟು ಸನಾತನ ಧರ್ಮ ಅಂತ ಉಳಿಸೋ ಕೆಲಸ ಮಾಡಿದಾಗ ಆ ಸನಾತನ ಧರ್ಮದಲ್ಲಿ ಒಂದು ದೇವಿ ಪಾತ್ರ ಇರುತ್ತಲ್ವ, ಆ ಪಾತ್ರದ ಅನಿವಾರ್ಯಕ್ಕೆ ಆ ಪಾತ್ರ ಇಲ್ಲಿ ಹುಟ್ಟಿದೆ ಅಂತ ನಾನು ತಿಳ್ಕೊಂಡಿರ್ತೀನಿ. ಇಲ್ಲಿ ಆ ತಿಳ್ಕೊಂಡಿರೋದಾಗ ಒಂದು ಬೆಳವಣಿಗೆ ಅನ್ನೋದು ಭಕ್ತರಿಂದನೇ ಆಗಬೇಕೇ ಹೊರತು ಯಾರ ಕಡೆಯಿಂದನೂ ಆಗೋದಿಲ್ಲ ಅಂತ ಗೊತ್ತಾದಾಗ ಅದು ಆವಾಹನೆ ಆಗಿ ಅದನ್ನು ಪ್ರಯೋಗ ಮಾಡ್ಕೊಂಡು ಹೋಗಿದ್ದೀವಿ. ಮತ್ತು ಇದು 14 ವರ್ಷದ ದೇವಸ್ಥಾನ. ಸ್ಟಾರ್ಟಿಂಗಲ್ಲಿ ಚಪ್ರ ಇತ್ತು, ಚಪ್ರ ಮಾಡ್ಕೊಂಡಿದ್ದಾಗ ಅವತ್ತು ಆಹ್ವಾನ ಆಗಿ ಇದೊಂದು ದೇವಸ್ಥಾನ ಆಗಿ, ಮತ್ತು ಇಲ್ಲೊಂದು ಬೇವಿನ ಮರದಲ್ಲಿ ಸೇರ್ಕೊಂಡಮ್ಮ ಆ ಬೇವಿನ ಮರದಲ್ಲಿ ಸೇರ್ಕೊಂಡಿರೋದ್ರಿಂದ ಅಲ್ಲಿ ಆಹ್ವಾನ ಮಾಡಿಕೊಂಡು ಒಂದು ಪ್ರತಿಭಟನೆ ಗೋಶಾಲೆ ಇದೆ, ಅನ್ನದಾನ ಇದೆ, ಮದುವೆ ಮಾಡುವಂಥ ಕೆಲಸಗಳಿದ್ದಾವೆ. ಮತ್ತು ಅನಾಥಾಶ್ರಮ ಅಂತ ಮಾಡೋಕ್ಕೆ ಹೊರಟು ಅದು ನಮಗೆ ದುಬಾರಿ ಆಗಿರೋದ್ರಿಂದ ಅದನ್ನು ಮಾಡೋಕ್ಕಾಗಲಿಲ್ಲ. ಸಾಕಾರ ಅನ್ನೋ ಬದಲಾಗಿ ಭಕ್ತರ ಕಡೆಯಿಂದ ಏನಾಗುತ್ತೆ ಅದನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಒಂದು ವಿಚಾರ ಏನಂತಂದರೆ ಇಲ್ಲಿ ಹೋದರೆ ಏನಾಗುತ್ತೆ ಅನ್ನೋ ಬದಲಾಗಿ ಇಲ್ಲಿ ಬಂದು ನೋಡುವಂಥ ಕೆಲಸಗಳಿರ್ತಾವಲ್ಲ, ಅದು ತುಂಬ ವಿಶೇಷವಾಗಿದೆ. ಮತ್ತು ಇಲ್ಲಿ ಬೆಳವಣಿಗೆಗಳು ತುಂಬ ಮಾಡುವಂಥ ಕೆಲಸಗಳಿದ್ದಾವೆ. ಭಕ್ತರು ಮಾಡ್ತಾರಲ್ಲ, ದೇವ್ರು ಮಾಡ್ತಾರೆ ಅಂತ ಯಾರಿಗೂ ಹೇಳ್ತಾ ಇಲ್ಲ. ನಾವು ಬಂದರೆ ಒಂದು ಸಂಕಷ್ಟ ಅನ್ನೋದು ಪರಿಹಾರ ಆದಾಗ ಅವ್ರಾಗ ಅವ್ರು ಮಾಡ್ಕೊಂಡು ಹೋಗಲಿ ಅಂತ ಒಂದು ಉತ್ತೇಜನ ಕೊಟ್ಟು ಮಾಡ್ತಾಯಿದ್ದೀವಿ.
ಮತ್ತು ಇದು ಏನಾಗಿದೆ ಪೂರ್ವಿಕರಿಂದ ಬಂದಿದ್ದು ಅಂತಂದರೆ ನಮ್ಮ ತಂದೆಯವರಿಂದ ಬಂದಿರೋದು ಇದು. ನಮ್ಮ ತಂದೆಯವರು ಮನೆ ಒಳಗಡೆ ಹೋಗಿ ಅದು ಪೂಜೆ ಪುನಸ್ಕಾರ ಮಾಡಿಕೊಂಡು ಬೆಳವಣಿಗೆ ಮಾಡ್ತಾಯಿದ್ರು. ಅದನ್ನು ನಾನು ಒಂದು ಸ್ವಲ್ಪ ನನಗೆ ಸ್ವಲ್ಪ ಸಮಸ್ಯೆ ಆದಾಗ ನಾನು ಎಲ್ಲೋ ಕಾಶಿ ಹೋಗಿ ಬಂದು ಅಲ್ಲಿಂದ ಅಘೋರಿ ದೀಕ್ಷೆ ತಗೊಂಡು ಬಂದಾಗ ಇಲ್ಲಿ ಈ ಥರ ಮಾಡಬೇಕು ಅಂತ ಅಂದಾಗ ನಮ್ಮ ಸ್ವಂತ ಜಮೀನಲ್ಲಿ ಕೂಡ ಆಗಲಿಲ್ಲ ಮಾಡೋಕ್ಕೆ. ಅವಾಗ ಏನಾಯ್ತು, ಒಂದು ಸ್ಥಳ ತೋರಿಸ್ತೀನಪ್ಪ, ಆ ಸ್ಥಳದಲ್ಲಿ ಹೋಗಿ ಮಾಡೋ ಅಂದಾಗ ಈ ಸ್ಥಳದಲ್ಲಿ ಬಂದು ಮಾಡಿದ್ದೀವಿ. ಒಂದು ಕೃತಜ್ಞತೆ ಅನ್ನೋದು ಭಗವಂತನ ಮೇಲೆ ಇಟ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ನಾವು. ಬೇರೆ ಯಾವುದು ಇಲ್ಲಿ ಅಂಥದ್ದು ಯಾವುದು ನಡೆಯಲ್ಲ. ಒಳ್ಳೇದಾದರೆ ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋದು ಅಮ್ಮನ ಭರವಸೆ ಇದ್ದಾಗ ನಾವು ಜೊತೆ ಸೇರ್ಕೋತೀವಿ ಮಾಡೋಕ್ಕೆ. ಇಲ್ಲ ಅಂತಂದರೆ ಯಾವುದು ಅಂಥದ್ದು ಮಾಡಲ್ಲ. ಬೆಳವಣಿಗೆ ಅನ್ನೋದು ಸ್ವತಃಸಿದ್ಧ ಮಾಡೋಕ್ಕೆ ಇದನ್ನು ಬೆಳೆಸೋ ಕೆಲಸ ಇದೆ. ಮತ್ತು ಭಕ್ತರುಗಳಿಗೆ ಆಲೋಚನೆಗಳು ತುಂಬ ಕೆಟ್ಟ ಆಲೋಚನೆ ಬರ್ತದೆ. ಅಲ್ಲೇನೋ ಮಾಡ್ಬೋದೇನೋ, ಏನೇನೋ ಹೇಳ್ತಾರೆ, ಊಹೆ ಮಾಡೋದೆಲ್ಲ ಇಲ್ಲ ಇಲ್ಲಿ. ನಾನು ನೋಡ್ದಂಗೆ ಈ ದೇವರು ಆ ಥರ ಏನಿಲ್ಲ, ತುಂಬ ಜನ ಕಮ್ಮಿನೇ. ಅದಕ್ಕೆ ನೀವು ಅದನ್ನು ಹೇಳಿದಾಗ ನನಗೂ ಖುಷಿ ಆಯಿತು, ಏನೋ ಮಾಡಿದ್ದಾರೆ ಒಳ್ಳೇದಾಗುತ್ತೆ ಅಂತ. ಅಂದರೆ ಪ್ರಚಾರ ಆಗಿದ್ದು ಬಾಯಿಂದ ಬಾಯಿಗೆ. ಯಾವತ್ತು ವಿಡಿಯೋ ಮತ್ತು ಮೀಡಿಯೋ ಮತ್ತು ಫೇಸ್ಬುಕ್ಕು ಯೂಟ್ಯೂಬ್ ಯಾವುದು ಬಿಡಲಿಲ್ಲ ನಾವು. ಯಾಕೆ ಬಿಡಬಾರ್ದು ಅಂತ ಅನ್ನೋದು ಒಂದೇ ಉದ್ದೇಶ. ಅಲ್ಲಿಂದ ಬರ್ಬೇಕಾದ್ರೆ ಏನೋ ಊಹೆ ಮಾಡ್ಕೊಂಡು ಬಂದಿರ್ತಾರೆ, ಇಲ್ಲೇನೋ ಆಗದೆ ಹೋದಾಗ ನಮಗೂ ಸೇರಿಸಿ ಆ ದೇವಿ ಅನ್ನೋದು ಆಕಾರ ಇದ್ದಾಗ ಆ ದೇವಿಗೆ ಹೊಗಳಿಕೆ ಮತ್ತು ತೆಗಳಿಕೆ ಅನ್ನೋದು ಆಗಲ್ಲ. ಹೊಗಳೋದಷ್ಟೇ ಕೆಲಸ ಇರುತ್ತೆ ಆ ಯಮ್ಮಂದು. ನಾವು ಆಮೇಲೆ ಆ ಯಮ್ಮನಿಂದ ನಾವು ಕೆಟ್ಟದಾಗುತ್ತೆ ಅಂತ ಭಯದಿಂದ ಆ ಯಮ್ಮನ ಹೆಸರು ಹೇಳ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇವತ್ತು ಸತ್ಯಾಸತ್ಯಗಳು ತುಂಬ ಇದ್ದಾವೆ. ಆ ಸತ್ಯಾಸತ್ಯಗಳು ತಿಳಿಸ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ಇಲ್ಲಿ. ಅದರ ಬೆಳವಣಿಗೆ ತುಂಬ ಚೆನ್ನಾಗಿದೆ. ಬಂದು ಮಾಡೋರು ಬಂದು ನೋಡಿ, ನಿಮ್ಗೇನು ಊಹೆ ಆಗುತ್ತೆ ಅದು ಹೇಳಿ, ಅದನ್ನು ಜಯ ಅನ್ನೋದು ಸಿಗುತ್ತೆ, ನಿಮಗೆ ಒಳ್ಳೆಯದಾಗುತ್ತೆ. ಬನ್ನಿ, ಸಂತೋಷವಾಗಿ ಪ್ರಮಾಣ ಮತ್ತು ಪ್ರಯತ್ನ ಎರಡೂ ಮಾಡಿ, ಸಿಗುತ್ತೆ, ಒಳ್ಳೆಯದಾಗುತ್ತೆ. ಧನ್ಯವಾದಗಳು. ತುಂಬ 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 ಥ್ಯಾಂಕ್ಸ್. ಮತ್ತು ಇವ್ರ ವಿಚಾರ ಹೆಂಗಿದೆ ಅಂತಂದರೆ, ಭಕ್ತಾಗಿ ಬಂದವರು ಇವತ್ತು ಅಮ್ಮನ್ನ ಮೆರೆಸೋ ಕೆಲಸ ಮಾಡ್ತಾ ಇದ್ದಾರೆ. ಒಂದು ವಿಚಾರ ಏನಂತಂದರೆ, ಭಕ್ತಾಗಿ ಬಂದವ್ರಿಗೆ ಯಾರಿಗೂ ಅಷ್ಟು ಕೃತಜ್ಞತೆ ಇರುತ್ತೆ ಇಲ್ಲೋ ಗೊತ್ತಿಲ್ಲ. ಅದನ್ನು ಯಾಕಂದರೆ ಅವ್ರಿಗೆ ಸಂಕಷ್ಟ ನಿವಾರಣೆ ಆದಾಗ ಆ ಥರ ಹೇಳ್ತಾರೆ, ಮಾಡಲೇ ಸ್ವಾಮಿ ನಾವು ಒಂದು ವೀಡಿಯೋ ಅಂದಾಗ ನಾವು ವೀಡಿಯೋನೇ ಮಾಡಿರಲಿಲ್ಲ, ಅದನ್ನು ಫೇಸ್ಬುಕ್ಕು ಬಿಟ್ಟಿರಲಿಲ್ಲ, ಏನಕ್ಕೂ ಬಿಟ್ಟಿರಲಿಲ್ಲ. ಯಾಕಂದರೆ ಭಕ್ತರು ಗೊತ್ತಾದರೆ ಬಂದು ಸಂಕಷ್ಟ ನಿವಾರಣೆ ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದು ಉದ್ದೇಶದಿಂದ ಅದು ಆ ಯಮ್ಮನ್ನು ಕುಂಡಿಸ್ಕೊಂಡಿರೋದು ನಾವು. ಆ ಸ್ವಂತ ಉದ್ಯೋಗದಿಂದ ಅದನ್ನು ಬೆಳೆಸ್ಕೊ ಬಂದಿರೋದು ಇವರೊಬ್ಬರು ಸೇರ್ಕೊಂಡಿದ್ದಾರೆ. ನನಗೆ ತುಂಬ ಆಶ್ಚರ್ಯ ಏನು ವಿಚಾರ ಅಂತ ಅಂದರೆ, ಬಂದು ಯಾರು ಕಾಣದಿರೋ ಥರ ಮಾಡಿದ್ದಾರೆ ವೀಡಿಯೋಗಳನ್ನ. ಅದು ನಾವು ಖುಷಿಪಟ್ಟು. ತುಂಬ ಜನ ಬಂದು ಕೇಳಿದಾಗ ನಾವು ಬೇಡ ಅಂತ ಹೇಳ್ದೆ, ಯಾಕಂದರೆ ಅದು ಅಷ್ಟು ಕದೆ ಬೆಳೀಲಿ, ಬಂದಿರೋದು ಜೀವನ ಹಂಗೆ ನಡ್ಕೊಂಡು ಹೋಗಲಿ, ಒಬ್ಬರಿಂದ ಒಬ್ರಿಗೂ ಮಾತಾಡಿದಾಗ ಅದು ಬೆಳವಣಿಗೆ ಆಗಲಿ, ಒಂದು ಕೆಟ್ಟದ್ದು ಉದ್ದೇಶ ಹೇಳಿದ್ರೆ ಮಾಡ್ತಾ ಇದ್ದೀವಲ್ಲ ಅಂತ ಒಂದು ಆಸಕ್ತಿಯಿಂದ ತುಂಬ ಕುತೂಹಲದಿಂದ ಹೇಳ್ತಾ ಇದ್ದೀವಿ. ಅದನ್ನು ನಡ್ಸ್ಕೊಂಡು ಹೋಗುವಂಥ ಪ್ರಯತ್ನ ಅಮ್ಮ ಕೊಟ್ಟಿದ್ದಾಳೆ, ಮತ್ತು ಭಕ್ತರು ಕೊಡ್ತಾ ಇದ್ದಾರೆ, ಸಾಕಾರ ಮಾಡ್ತಾ ಇದ್ದಾರೆ. ಆ ಸಾಕಾರದೊಳಗಡೆ ಬೆಳೆಯುವಂಥ ಕೆಲಸ ನಮ್ಮಲ್ಲಿ ಇನ್ನೂ ಆಸಕ್ತಿ ಕೊಡಲಿ. ನಮ್ಮಲ್ಲಿ ಕೆಟ್ಟ ಆಲೋಚನೆ ಹೋಗಿ ಒಳ್ಳೆ ಆಲೋಚನೆ ಬಂದಿರೋದಕ್ಕೋಸ್ಕರ ನಾವೊಂದು ಉದ್ದೇಶ ಹೇಳ್ತೀನಿ, ಬನ್ನಿ, ಒಂದು ಪ್ರಯತ್ನ ಮಾಡಿರೋದನ್ನ ಸನಾತನ ಧರ್ಮ ಉಳಿಸುವಂಥ ಪ್ರಯತ್ನ ನಾವು ತುಂಬ ಮಾಡ್ತಾಯಿದ್ದೀವಿ. ಆ ಕೇಡಿಗಿಚ್ಚು ಮಳೆ ಉಯ್ಯೋದನ್ನ ತಪ್ಪಿಸಿ ಒಳ್ಳೆ ಮಳೆ ಉಯ್ಬೇಕು ಅನ್ನೋ ಉದ್ದೇಶದಿಂದ, ಒಳ್ಳೆ ಬೆಳೆ ಮತ್ತು ಒಳ್ಳೆ ಮಳೆ ಉಯ್ಬೇಕು ಅಂತ ಒಂದು ಧರ್ಮದ ಆಕಾರವಾಗಿ ಅಮ್ಮನ್ನು ಅಲಂಕಾರ ಮಾಡಿ ಒಂದು ಅಮ್ಮನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಅದನ್ನು ಬಂದು ನೋಡಿ, ನೀವೊಂದು ಸಾಕಾರಬದ್ಧವಾಗಿ ಏನು ಕಷ್ಟ ಇದೆ ನಿವಾರಣೆ ಆಗುತ್ತೆ ಅನ್ನೋದು ನನಗೂ ಕುತೂಹಲ ಜಾಸ್ತಿ ಇದೆ. ಯಾಕಂದರೆ ನಾವು ಅಷ್ಟೇ, ನಾವು ಬಡ ಕುಟುಂಬದಿಂದನೇ ಬಂದಿರೋದು, ಬೆಳೆಸಿರೋದು ಅಮ್ಮ. ಆ ಬೆಳೆಸಿರೋ ಅಮ್ಮನಿಂದ ಸಾಕಾರವಾಗಿ ಒಂದು ಜಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಬೆಳವಣಿಗೆ ಆಗಲಿ, ಒಳ್ಳೆಯದಾಗುತ್ತೆ. ಜೈ ಕಬ್ಬಾಳಮ್ಮ, ಜೈ ಕರ್ನಾಟಕ ಮಾತೆ. ನಾನು ಈ ದೇವಿ ಮೇಲೆ 100ಕ್ಕೆ 100 ಗ್ಯಾರಂಟಿ ಕೊಡ್ತೀನಿ. ಎಲ್ಲರಿಗೂ ಬಂದವರಿಗೆ ಈ ದೇವಿ ಒಳ್ಳೇದು ಮಾಡೇ ಕಳಿಸಿದೆ. ಇಲ್ಲಿ ವಿಶೇಷ ಪೂಜೆ ಇರೋದು ಮಂಗಳವಾರ, ಶುಕ್ರವಾರ, ಭಾನುವಾರ. ಪ್ರತಿದಿನ ಊಟದ ವ್ಯವಸ್ಥೆ ಇರುತ್ತೆ. ಪ್ರತಿದಿನ ದೇವಿ ಪ್ರಶ್ನೆಯನ್ನು ಹೇಳುತ್ತೆ ಎಲ್ಲರಿಗೂ. ನನ್ನ ಅಕೌಂಟಲ್ಲಿ ಲಾಸ್ಟ್ ವಿಡಿಯೋ ಇದೆ, ಚೆಕ್ ಮಾಡಿ. ನನ್ನಿಂದ 100 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನಾನು ಏನು ಮಾಡೋಕ್ಕೂ ರೆಡಿ ಇರ್ತೀನಿ. ಈ ದೇವಿಯ ಇನ್ನೂ ಫುಲ್ ವಿಡಿಯೋ ಬೇಕು, ವಿಶೇಷತೆ ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಓಪನ್ ಮಾಡಿ, ದೇವರಾಜ್ ಗೌಡ ಎಂದು.